ಪ್ರತಿಯೊಬ್ಬರು ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ 77ನೇ ಪುಣ್ಯತಿಥಿಯನ್ನ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖರು, ಅಹಿಂಸೆ, ಉಪ್ಪಿನ ಸತ್ಯಾಗ್ರಹ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಎಂದರು. ಗಾಂಧೀಜಿಯವರು ಹುತಾತ್ಮರಾದ ದಿವಸವಾಗಿದೆ. 1946ರಲ್ಲಿ ಜನವರಿ 30ರಂದು ನಾಥೂರಾಮ್ ಗೂಡ್ಸೆರವರು ಗಾಂಧೀಜಿಯವರನ್ನ ಹತ್ಯೆ ಮಾಡಿದರು. ಇವತ್ತು ನಾವು ಸ್ವಾತಂತ್ರ್ಯನ ನಿರ್ಭಯವಾಗ್ತಾ ಇದ್ದೇವೆ. ಸ್ವಾತಂತ್ರ್ಯವನ್ನ ಅಹಿಂಸಾತ್ಮಕ ಚಳವಳಿಯಿಂದ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನ ಕೊಡಿಸಿದಂಥ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಒಬ್ಬರು. ಗಾಂಧೀಜಿಯವರಾಗಿದ್ದಾರೆ. ಅನೇಕರು ಗಾಂಧೀಜಿಯವರ ಚಳವಳಿಗೆ ಜಾತಿ ಮತ ಭೇದವಿಲ್ಲದೆ ಅವರಿಗೆ ಬೆಂಬಲವನ್ನು ನೀಡಿ ಸ್ವಾತಂತ್ರ್ಯವನ್ನ ಅಹಿಂಸೆಯಿಂದಲೇ ನಾನು ಪಡೆಯಬೇಕೆಂಬ ಉದ್ದೇಶದಿಂದ ಅವರು ಇಡೀ ದೇಶಾದ್ಯಂತ ಚಳುವಳಿಗಳನ್ನು ನಡೆಸಿ ಸೆರೆಮನೆವಾಸ ಅನುಭವಿಸಿ ಆ ನಂತರ ನಮಗೆ 1947ರಲ್ಲಿ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಿಕೊಟ್ರು. 1930ರಲ್ಲಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಸಹ ಮಾಡೋದ್ರ ಮುಖಾಂತರ ಚಳವಳಿಯನ್ನು ಆರಂಭಿಸಿದರು. ಆ ನಂತರ 1945ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಚಳವಳಿಯನ್ನು ರೂಪಿಸಿದರು.